ವಿಧಾನಮಂಡಲ ವಿಶೇಷ ಅಧಿವೇಶನದಲ್ಲಿ ಇಂದು ಮತ್ತು ನಾಳೆ ಮನ್ರೇಗಾ ವರ್ಸಸ್ ವಿಬಿಜಿ ರಾಮ್ಜಿ ಸಂಗ್ರಾಮ ನಡೆಯಲಿದೆ. ಇನ್ನು ವಿಬಿಜಿ ರಾಮ್ಜಿ ಕಾಯ್ದೆಗೆ ವಿರೋಧಿಸಿ ಖಂಡನ ನಿರ್ಣಯಕ್ಕೆ ಈಗಾಗಲೇ ಎಲ್ಲರೂ ಕೂಡ ಸಿದ್ಧ ಆಗಿದ್ದಾರೆ. ಆದರೆ ಇದಕ್ಕೆ ಟಕ್ಕರನ್ನ ಕೊಡೋದಕ್ಕೂ ಕೂಡ ಈಗ ಬಿಜೆಪಿ ಪ್ರತಿಪಕ್ಷಗಳು ಕೂಡ ಎಲ್ಲಾ ರೀತಿಯಲ್ಲೂ ಸಜ್ಜಾಗಿದೆ. ಮನ್ರೇಗಾದಲ್ಲಿನ ಭ್ರಷ್ಟಾಚಾರ ಮತ್ತು ಸರ್ಕಾರದ ವೈಫಲ್ಯಗಳನ್ನು ಖಂಡಿಸಿ ಸದನದಲ್ಲಿ ಧರಣಿ ಮಾಡೋಕೆ ಬಿಜೆಪಿ ಸಜ್ಜಾಗಿದೆ. ಜೊತೆಗೆ ಅಬಕಾರಿ ಹಗರಣದಲ್ಲಿ ಸಚಿವ ಆರ್.ಬಿ. ತಿಮ್ಮಾಪುರ್ ರಾಜೀನಾಮೆಗೆ ಪಟ್ಟು ಹಿಡಿಯೋಕೆ ವಿಪಕ್ಷಗಳು ಪ್ರತಿತಂತ್ರವನ್ನು ರೂಪಿಸಿದೆ. ತಂತ್ರ ಪ್ರತಿತಂತ್ರದ ನಡುವೆ ಸದನದಲ್ಲಿ ಕೋಲಾಹಲ ಉಂಟಾಗುವಂತಹ ಸಾಧ್ಯತೆ ಕೂಡ ಇದೆ. ವಿಧಾನ ಪರಿಷತ್ನಲ್ಲಿ ನಾಗರಾಜ್ ಯಾದವ್, ನಜೀರ್ ಅಹಮದ್, ಎನ್ ರವಿಕುಮಾರ್, ಭಾರತಿ ಶೆಟ್ಟಿ ನಡುವೆ ಟಾಕ್ ವಾರ್ ನಡೆದಿದೆ. ಸಿಎಂ ಜೊತೆ ಭಾರತಿ ಶೆಟ್ಟಿ ಮಾತಾಡೋ ವೇಳೆ ಗದ್ದಲ ನಡೆದಿತ್ತು. ಸದನ ಮುಗಿತಾ ಇದ್ದಂತೆ ಭಾರತಿ ಶೆಟ್ಟಿ ಸಿಎಂ ಬಳಿ ತೆರಳುತ್ತಾ ಇದ್ದಾಗ ಮಂಗಳಮುಖಿಯರ ವಿಚಾರವಾಗಿ ಮಾತಾಡೋಕೆ ಅಂತ ಮುಂದಾಗಿದ್ರು. ಈ ವೇಳೆ ಕಾಂಗ್ರೆಸ್ ಸದಸ್ಯರು ಹಾಗೂ ಭಾರತಿ ಶೆಟ್ಟಿ ನಡುವೆ ವಾಕ್ ಸಮರ ಶುರುವಾಗಿದೆ. ಕೈ ಮಿಲಾಯಿಸೋ ಹಂತಕ್ಕೂ ಕೂಡ ಗಲಾಟೆ ಆಗಿದೆ. ಭಾರತಿ ಶೆಟ್ಟಿ ಬೆಂಬಲಕ್ಕೆ ತೆರಳಿದ ಬಿಜೆಪಿ ಸದಸ್ಯರು ಸದನದಲ್ಲಿ ದುರ್ವರ್ತನೆ ತೋರಿದವರನ್ನ ಸಸ್ಪೆಂಡ್ ಮಾಡೋವರೆಗೂ ನಾವು ಬಿಡೋದಿಲ್ಲ ಅಂತ ಘೋಷಣೆಗಳನ್ನು ಕೂಗಿದ್ದಾರೆ, ಆಗ್ರಹಿಸಿದ್ದಾರೆ. ಆ ಬಳಿಕ ಎಲ್ಲರನ್ನೂ ಕಾನೂನು ಸಚಿವ ಎಚ್.ಕೆ. ಪಾಟೀಲ್ ಸಮಾಧಾನ ಮಾಡಿದ್ರು. ಬಿಟ್ಟು ತಾವು ದೂರ ಸರಿದಿದ್ದೀರಿ. ಇನ್ನು ಪರಿಷತ್ನಲ್ಲಿ ನಡೆದ ಗಲಾಟೆ ಬಗ್ಗೆ ಪರಿಷತ್ನ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಮೇಲ್ಮನೆಯಲ್ಲಿ ಸಿಎಂ ಉತ್ತರವನ್ನ ಕೊಡ್ತಾ ಇದ್ರು. ಉತ್ತರ ಕೊಡುವ ಸಮಯದಲ್ಲಿ ಹಲವು ಸಂದರ್ಭಗಳಲ್ಲಿ ವಿಚಾರಗಳನ್ನು ಪ್ರಸ್ತಾಪ ಮಾಡಿದಾಗ ನಮಗೆ ಸಮಂಜಸ ಅಲ್ಲ ಎಂದಾಗ ನಾವು ಪ್ರಶ್ನೆಯನ್ನ ಮಾಡಿದ್ದೇವೆ. ಆಗ ಆಡಳಿತ ಪಕ್ಷದ ಸದಸ್ಯರು ನಮ್ಮ ಮೇಲೆ ಮುಗಿಬಿದ್ರು. ಕೇಂದ್ರ ಸರ್ಕಾರ ಹಣ ಕೊಡ್ತಿಲ್ಲ ಅಂತ ಕೇಳಲಿ, ಆದರೆ ನಜೀರ್ ಅಹಮದ್ ಮೋದಿಯವರನ್ನ ದೇಶದ್ರೋಹಿ ಅಂತ ಹೇಳಿದ್ದಾರೆ. ಸುಮಾರು 10 ಬಾರಿ ದೇಶದ ಪ್ರಧಾನಿ ನಿಂದಿಸುವ ಕೆಲಸ ಮಾಡಿದ್ದಾರೆ. ಇದನ್ನ ವಿರೋಧಿಸಿ ನಾವು ಬಾವಿಗೆ ಇಳಿದು ಹೋರಾಟವನ್ನ ಮಾಡಿದ್ದೀವಿ. ಅವರನ್ನ ಸಸ್ಪೆಂಡ್ ಮಾಡಬೇಕು, ಸಸ್ಪೆಂಡ್ ಮಾಡೋರಿಗೆ ನಾವು ಬಿಡೋದಿಲ್ಲ ಅಂತ ಹೇಳಿದ್ರು. ಕೇಂದ್ರ ಸರ್ಕಾರ ನಮಗೆ ಮಲತಾಯಿ ಧೋರಣೆ ಮಾಡ್ತದೆ ಅನ್ನೋ ರೀತಿಯಲ್ಲಿ ಹಣ ಕೊಡ್ತಾ ಇಲ್ಲ ಅಂತ ಕೇಳಿದಾಗ ಅದನ್ನು ಕೇಳೋದು ಧರ್ಮ, ಸರ್ಕಾರದ್ದು ಕೇಳ್ರಿ, ಆದರೆ ನಿಂದಿಸಬೇಡಿ ಅಂತ ನಾವು ಹೇಳಿದ್ದ ಒಂದೇ ಮಾತಿಗೆ ಮಾನ್ಯ ಸದಸ್ಯರಾಗಿರ್ತಕ್ಕಂಥ ನಜೀರ್ ಅಹ್ಮದ್ ಅವರು ದೇಶದ ಪ್ರಧಾನಮಂತ್ರಿಯೊಬ್ಬರನ್ನು ಅವರೊಬ್ಬ ದೇಶದ್ರೋಹಿ ಅನ್ನೋ ರೀತಿಯಲ್ಲಿ ನಿಂದಿಸಿದ್ದಾರೆ. ಒಂದು ಸಾರಿ ಅಲ್ಲ, ನರೇಂದ್ರ ಮೋದಿ ದೇಶದ್ರೋಹಿ ಅಂತೇಳಿ ಸುಮಾರು 10 ಬಾರಿ ಹೇಳಿದ್ದಾರೆ. ನಾವು ಅದನ್ನು ಹೇಳಿದ್ದೀವಿ. ಮಾತಾಡಬೇಡಿ ಅಂತ ಏನು ಮಾತಾಡೋದು, ನಾನು ಹಂಗೆ ಮಾತಾಡೋದು, ಉದ್ದಟತನದಿಂದ ದೇಶದ ಪ್ರಧಾನಮಂತ್ರಿಗಳನ್ನು ಅಪಮಾನಗೊಳಿಸ್ತಕ್ಕಂಥ, ನಿಂದಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಇದು ಮಾನ್ಯ ಮುಖ್ಯಮಂತ್ರಿಗಳ ಸಮ್ಮುಖದಲ್ಲಿ ನಡೆದಿರ್ತಕ್ಕಂಥದ್ದು. ಆ ಕಾರಣದಿಂದ ನಮಗೆ ಬಹಳ ನೋವು. ಬೆಳಗಾವಿಯ ವಂಟಮೂರಿಯಲ್ಲಿ ಮಹಿಳೆಯನ್ನ ವಿವಸ್ತ್ರಗೊಳಿಸಿ ಹಲ್ಲೆ ಮಾಡಿರೋ ಪ್ರಕರಣ ನಡೆದಿತ್ತು. 2023 ಡಿಸೆಂಬರ್ 11ರಂದು ಹಲ್ಲೆ ಮಾಡಲಾಗಿತ್ತು. ಘಟನೆ ಸಂಬಂಧ ಓರ್ವ ಬಾಲಾಪರಾಧಿ ಸೇರಿ ಒಟ್ಟು 13 ಜನರ ವಿರುದ್ಧ ಕೋರ್ಟ್ಗೆ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಲಾಗಿತ್ತು. ಇನ್ನು ಇವತ್ತು ಪ್ರಕರಣದ ತೀರ್ಪು ಹೊರಬೀಳಲಿದೆ. ಬೆಳಗಾವಿಯ 10ನೇ ಹೆಚ್ಚುವರಿ ಮತ್ತು ಜಿಲ್ಲಾ ಸತ್ರ ನ್ಯಾಯಾಲಯ ಇವತ್ತು ತೀರ್ಪನ್ನು ಪ್ರಕಟ ಮಾಡುತ್ತೆ. ಪ್ರೀತಿಸಿದ ಯುವತಿಯೊಂದಿಗೆ ಯುವಕ ಮನೆ ಬಿಟ್ಟು ಪರಾರಿಯಾಗಿದ್ದಕ್ಕೆ ಯುವಕನ ತಾಯಿಯನ್ನ ವಿವಸ್ತ್ರಗೊಳಿಸಿ ವಿದ್ಯುತ್ ಕಂಬಕ್ಕೆ ಕಟ್ಟಿ ಹಾಕಿ ಹಲ್ಲೆ ಮಾಡಲಾಗಿತ್ತು. ಗದಗದ ಲಕ್ಕುಂಡಿಯಲ್ಲಿ ಮನೆ ನಿರ್ಮಾಣಕ್ಕಾಗಿ ಕೆಲಸ ಮಾಡ್ತಾ ಇದ್ದಾಗ ನಿಧಿ ಪತ್ತೆಯಾಗಿತ್ತು. ಸಿಕ್ಕ ಚಿನ್ನವನ್ನ ಸರ್ಕಾರಕ್ಕೆ ನೀಡಿ ರೆತ್ತಿ ಕುಟುಂಬ ಪ್ರಾಮಾಣಿಕತೆ ಮೆರೆದಿತ್ತು. ಗದಗದ ಲಕ್ಕುಂಡಿಯಲ್ಲಿ ಪುರಾತತ್ವ ಇಲಾಖೆ ವತಿಯಿಂದ ಉತ್ಖನನ ನಡೀತಾ ಇದೆ. ಕಳೆದ 15 ದಿನಗಳಿಂದ ಉತ್ಖನನ ಮುಂದುವರೆದಿದೆ. ಇಂದು 16ನೇ ದಿನದ ಉತ್ಖನನ ಕಾರ್ಯ ನಡೆಯೋ ಸಾಧ್ಯತೆ ಇದೆ. ಕೋಟೆ ವೀರಭದ್ರೇಶ್ವರ ದೇಗುಲದ ಬಳಿ 4 ಬ್ಲಾಕ್ಗಳನ್ನಾಗಿ ಮಾಡಿ ಉತ್ಖನನವನ್ನ ಮಾಡಲಾಗ್ತಾ ಇದೆ. ಇವತ್ತು ಕೂಡ ಕೆಲವು ಅಪರೂಪದ ವಸ್ತುಗಳು ಸಿಗುವಂತಹ ನಿರೀಕ್ಷೆ ಇದೆ.
ಬೆಂಗಳೂರು ಜಲಮಂಡಳಿ ತುರ್ತು ನಿರ್ವಹಣೆ ಕಾಮಗಾರಿ ಹಿನ್ನೆಲೆ ಫೆಬ್ರವರಿ 5, 6ರಂದು ಕಾವೇರಿ ನೀರು ಸರಬರಾಜಲ್ಲಿ ವ್ಯತ್ಯಯ ಉಂಟಾಗುತ್ತೆ. ಈ ಬಗ್ಗೆ ಜಲಮಂಡಳಿ ಮಾಹಿತಿ ಕೊಟ್ಟಿದ್ದು, ತುರ್ತು ನಿರ್ವಹಣೆ ಕಾಮಗಾರಿ ಕೈಗೆತ್ತಿಕೊಳ್ತಾ ಇರುವಂತಹ ಹಿನ್ನೆಲೆ ಮಾಗಡಿ ರಸ್ತೆ, ಕದ್ರೇನಹಳ್ಳಿ, ಮಿನಾಜ್ ನಗರ, ಗಂಗಾಧರ್ ನಗರ, ಪ್ರಗತಿಪುರ, ಪದ್ಮನಾಭ ನಗರ, ಇಸ್ರೋ ಲೇಔಟ್, ಟೀಚರ್ಸ್ ಕಾಲೋನಿ ಸೇರಿದಂತೆ ಅನೇಕ ಏರಿಯಾಗಳಲ್ಲಿ ನೀರಿನ ವ್ಯತ್ಯಯ ಉಂಟಾಗುತ್ತೆ ಅಂತ ಜಲಮಂಡಳಿ ಅಧ್ಯಕ್ಷರಾದ ಡಾಕ್ಟರ್ ವಿ ರಾಮ್ ಪ್ರಸಾದ್ ಮನೋಹರ್ ಮಾಹಿತಿ ಕೊಟ್ಟಿದ್ದಾರೆ. ನಾಳೆ ಬೆಳಗ್ಗೆ 6 ಗಂಟೆಯಿಂದ ಫೆಬ್ರವರಿ 9ರ ರಾತ್ರಿ 10 ಗಂಟೆಯವರೆಗೆ ಬೆಂಗಳೂರಿನ ಅನೇಕ ಕಡೆ ವಿದ್ಯುತ್ ವ್ಯತ್ಯಯ ಆಗಲಿದೆ. 66/11 kV HBR ಸ್ಟೇಷನ್ನಲ್ಲಿ ತುರ್ತು ನಿರ್ವಹಣಾ ಕೆಲಸಗಳನ್ನು ಮಾಡಬೇಕಿರುವ ಕಾರಣಕ್ಕೆ ವಿದ್ಯುತ್ ವ್ಯತ್ಯಯ ಆಗಲಿದೆ ಅಂತ ಬೆಸ್ಕಾಂ ಮಾಹಿತಿಯನ್ನು ಕೊಟ್ಟಿದೆ. ದಿವ್ಯಾ ಶಾಂತಿ, ಗೋವಿಂದಂಪುರ, ಹಾಗೆಯೇ ಕಾರ್ಲೆ, ಬೃಂದಾವನ ನಗರ, ಟೈಟನ್ ಗ್ಯಾರೇಜ್, ಗಾಂಧಿನಗರ, ಭೈರವಿ ಅಪಾರ್ಟ್ಮೆಂಟ್ಸ್, ಹೆಗಡೆ ನಗರ, ಚಂದ್ರಿಕಾ ಸೋಪ್ ಫ್ಯಾಕ್ಟರಿ, ಬಿಎಂಟಿಸಿ ಡಿಪೋ ಮತ್ತು ಸುತ್ತಮುತ್ತಲಿನ ಪ್ರದೇಶದಲ್ಲಿ ಪವರ್ ಪ್ರಾಬ್ಲಮ್ ಆಗಲಿದೆ ಅಂತ ಬೆಸ್ಕಾಂ ಮಾಹಿತಿಯನ್ನು ಕೊಟ್ಟಿದೆ. ಜಲಮಂಡಳಿ ಅಧ್ಯಕ್ಷರಾಗಿರುವಂತಹ ಐಎಎಸ್ ಅಧಿಕಾರಿ ಡಾಕ್ಟರ್ ರಾಮ್ ಪ್ರಸಾದ್ ಮನೋಹರ್ಗೆ ಸರ್ಕಾರಿ ಹೆಚ್ಚುವರಿ ಜವಾಬ್ದಾರಿಯನ್ನು ಕೊಟ್ಟಿದೆ. ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನಿಯಮಿತದ ವ್ಯವಸ್ಥಾಪಕ ನಿರ್ದೇಶಕರಾಗಿ ಅವರನ್ನು ಆಯ್ಕೆ ಮಾಡಲಾಗಿದೆ. ಬೆಂಗಳೂರು ಜಲಮಂಡಳಿಯ ಜವಾಬ್ದಾರಿಯೊಂದಿಗೆ ರಾಜ್ಯದ ಇಂಧನ ಕ್ಷೇತ್ರದಲ್ಲಿ ಉತ್ತಮ ಸೇವೆ ಸಲ್ಲಿಸೋಕೆ ಸದಾವಕಾಶ ಸಿಕ್ಕಿರುವುದು ಸಂತಸ ತಂದಿದೆ ಅಂತ ಎಕ್ಸ್ನಲ್ಲಿ ರಾಮ್ ಪ್ರಸಾದ್ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಉದ್ಯಮಿ ಸಿಜೆ ರಾಯ್ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿ ತನಿಖೆ ಚುರುಕುಗೊಂಡಿದೆ. ಸಿಜೆ ರಾಯ್ ಕುಟುಂಬಸ್ಥರ ಆರೋಪದಂತೆ ಆತ್ಮಹತ್ಯೆಯ ದಿನ ಯಾವೆಲ್ಲ ಐಟಿ ಅಧಿಕಾರಿಗಳು ಕಾನ್ಫಿಡೆಂಟ್ ಗ್ರೂಪ್ ಕಚೇರಿಯಲ್ಲಿ ಇದ್ರೂ ಅವರ ವಿಚಾರಣೆಯನ್ನ ಮಾಡಲಾಗ್ತಾ ಇದೆ. ಇನ್ನು ವಿಚಾರಣೆ ವೇಳೆ ತನಿಖೆಯಲ್ಲಿ ಐಟಿ ಪಾತ್ರದ ಬಗ್ಗೆ ಆಗಲಿ ಅಥವಾ ಅವರಿಂದಲೇ ಆತ್ಮಹತ್ಯೆ ಆಗಿದೆ ಅನ್ನೋದಕ್ಕೆ ಆಗಲಿ ಯಾವುದೇ ಸಾಕ್ಷಿ ಪುರಾವೆಗಳು ಸಿಕ್ಕಿಲ್ಲ ಅಂತ ಹೇಳಲಾಗಿದ್ದು, ಆದರೆ ಐಟಿ ಅಧಿಕಾರಿಗಳ ಕಿರುಕುಳದಿಂದಲೇ ಅಣ್ಣನ ಸಾವಾಗಿದೆ ಅಂತ ರಾಯ್ ಸಹೋದರ ಬಾಬು ಆರೋಪ ಮಾಡ್ತಿದ್ದಾರೆ. ಇನ್ನು ಸಿಜೆ ರಾಯ್ ಫಿನಾನ್ಷಿಯಲ್ ವ್ಯವಹಾರದ ಮಾಹಿತಿಯನ್ನು ಕಲೆ ಹಾಕ್ತಾ ಇರುವಂತಹ ಎಸ್ಐಟಿ ಅಧಿಕಾರಿಗಳು ರಾಯ್ ಆಡಿಟರ್ಗೆ ನೋಟಿಸ್ ಅನ್ನು ಕೊಟ್ಟಿದ್ದು ವಿಚಾರಣೆ ಮಾಡಿದ್ದಾರೆ. ನಿನ್ನೆ ವಿಚಾರಣೆ ಮಾಡಿರೋ ಎಸ್ಐಟಿಗೆ ಕೆಲ ವರ್ಷಗಳ ಟ್ರಾನ್ಸಾಕ್ಷನ್ ಬಗ್ಗೆ ಆಡಿಟರ್ ಮಾಹಿತಿ ಕೊಟ್ಟಿದ್ದಾರೆ. ಅದಕ್ಕೆ ದಾಖಲೆ ಕೂಡ ಕೊಟ್ಟಿದ್ದಾರೆ. ಇನ್ನು ದಾಖಲೆಗಳ ಪರಿಶೀಲನೆ ವೇಳೆ ಕೋಟಿ ಹಣ ಟ್ರಾನ್ಸಾಕ್ಷನ್ ಆಗಿರೋದು ಪತ್ತೆ ಆಗಿದೆ. ಹೀಗಾಗಿ ಯಾವ್ಯಾವ ಪ್ರಾಜೆಕ್ಟ್ ಇಂದ ಎಷ್ಟೆಷ್ಟು ಹಣ ಬಂತು, ಎಲ್ಲೆಲ್ಲಿ ಯಾರಿಗೆಲ್ಲ ಇನ್ವೆಸ್ಟ್ ಮಾಡಿದ್ರು, ನಿವೇಶನ ಫ್ಲಾಟ್ಗಳು ಮಾರಾಟ ಆಗಿತ್ತು, ಎಲ್ಲದರ ಮಾಹಿತಿಯನ್ನು ಕಲೆ ಹಾಕ್ತಿದ್ದಾರೆ. ಸಿಎಂ ಡಿಸಿಎಂ ಸೇರಿ 51 ಜನರ ವಿರುದ್ಧ ತನಿಖೆ ನಡೆಸುವಂತೆ ಸಲ್ಲಿಸಿದ ಅರ್ಜಿಯನ್ನು ಹೈಕೋರ್ಟ್ ವಜಾಗೊಳಿಸಿದೆ. ಅರ್ಜಿ ವಿಚಾರಣೆ ನಡೆಸಿದ ನ್ಯಾಯಮೂರ್ತಿ ಎಂ ನಾಗಪ್ರಸನ್ನ ಅವರ ನ್ಯಾಯಪೀಠ ಅರ್ಜಿದಾರರು ಸಲ್ಲಿಸಿರುವ ಅರ್ಜಿಯಲ್ಲಿ ಹುರುಳಿಲ್ಲ ಅಂತ ಅಭಿಪ್ರಾಯಪಟ್ಟಿರುವ ಹೈಕೋರ್ಟ್ 10 ಲಕ್ಷ ದಂಡ ವಿಧಿಸುವ ಎಚ್ಚರಿಕೆ ನೀಡಿದೆ. ಭ್ರಷ್ಟಾಚಾರ ವಿರೋಧ ಪಕ್ಷದ ಅಧ್ಯಕ್ಷ ಕಲ್ಲಾಲಿಂಗನವರು ಅರ್ಜಿಯನ್ನು ಸಲ್ಲಿಕೆ ಮಾಡಿದರು. ಇನ್ನು ಅರ್ಜಿದಾರರಿಗೆ ಎಚ್ಚರಿಕೆ ನೀಡಿರುವಂತಹ ಕೋರ್ಟ್ ಕೆಪಿಟಿಸಿಎಲ್ ನೌಕರ ಆಗಿರೋದ್ರಿಂದ ದಂಡ ವಿಧಿಸದೆ ಸುಮ್ಮನೆ ಬಿಡ್ತಿದ್ದೀವಿ, ಇಲ್ಲವಾದಲ್ಲಿ 10 ಲಕ್ಷ ದಂಡ ವಿಧಿಸ್ತಿದ್ದೀವಿ ಅಂತ ಹೇಳಿದರು. ಪೊಲೀಸ್ ಇಲಾಖೆಗೆ ಯಾರು ಬರಬೇಡಿ, ಬೇಕಿದ್ರೆ ಎಗ್ ರೈಸ್ ಮಾರಿ ಅಂತ ಸ್ಟೇಟಸ್ ಹಾಕೊಂಡಿದ್ದ ಕೊಪ್ಪಳದ ಪೊಲೀಸ್ ಪೇದೆಗೆ ಸಂಕಷ್ಟ ಎದುರಾಗಿದೆ. ಈ ಬಗ್ಗೆ ತನಿಖೆ ಮಾಡಿ ವರದಿ ನೀಡೋಕೆ ಪಿಎಸ್ಐಗೆ ಸೂಚನೆ ಕೊಟ್ಟಿದ್ದೀನಿ. ವರದಿ ಬಂದ ನಂತರ ಶಿಸ್ತು ಕ್ರಮ ಕೈಗೊಳ್ಳಲಾಗುತ್ತೆ ಅಂತ ಕೊಪ್ಪಳ ಎಸ್ಪಿ ಡಾಕ್ಟರ್ ರಾಮ್ ಎಲ್ ಅರಸಿದ್ದಿ ತಿಳಿಸಿದ್ದಾರೆ. ಹನುಮಸಾಗರ ಪೊಲೀಸ್ ಠಾಣೆಯ ಪೇದೆ ಬ್ರಹ್ಮಾನಂದ ಗದ್ದಿ ಅನ್ನುವರು ಈ ರೀತಿ ಸ್ಟೇಟಸ್ ಹಾಕೊಂಡಿದ್ರು. ಇನ್ನು ಶಿಸ್ತಿನ ಇಲಾಖೆಯಲ್ಲಿ ಈ ರೀತಿ ಸ್ಟೇಟಸ್ ಹಾಕಬಾರ್ದು, ಅವರಿಗೆ ಒತ್ತಡ ಇದ್ರೆ ನಮ್ಮ ಗಮನಕ್ಕೆ ತರಬೇಕಾಗಿತ್ತು, ಅದನ್ನು ಬಿಟ್ಟು ಸ್ಟೇಟಸ್ ಹಾಕಬಾರ್ದು. ಬ್ರಹ್ಮಾನಂದ 1 ವರ್ಷದಲ್ಲಿ 25 ರಜೆ ತಗೊಂಡಿದ್ದಾರೆ. ಹೀಗಂತ ಎಸ್ಪಿ ಡಾಕ್ಟರ್ ರಾಮ್ ಎಲ್ ಅರಸಿದ್ದಿ ಮಾಹಿತಿ ಕೊಟ್ಟಿದ್ದಾರೆ. ವೈಯಕ್ತಿಕ ಕಾರಣಗಳಿಂದ ಹಾಕೊಂಡಿದ್ದಾನೆ, ಬಟ್ ಶಿಸ್ತಿನ ಇಲಾಖೆಯಲ್ಲಿ ಆ ಥರ ಹಾಕೋದು ಇಸ್ ನಾಟ್ ಪರ್ಮಿಟೆಡ್ ಆಲ್ಸೋ, ಇಟ್ ಇಸ್ ನಾಟ್ ಗುಡ್ ಆಲ್ಸೋ. ಸೊ ಅದ್ರ ಸಲುವಾಗಿ ನಾವೊಂದು PSI ಕಡೆಯಿಂದ ರಿಪೋರ್ಟ್ ತೊಗೊಂಡಿದ್ವಿ. ರಿಪೋರ್ಟ್ ತೊಗೊಂಡ್ಬಿಟ್ಟು ಅವ್ರ ಮೇಲೆ ಶಿಸ್ತಿನ ಕ್ರಮ ಜರುಗಿಸ್ತಾ ಇದ್ದೀವಿ. ಒಂದನೇದ್ದು. ಎರಡನೇದ್ದು, ಸಿಬ್ಬಂದಿಯವರಿಗೆ ಯಾವುದೇ ಥರದ್ದು ಕಷ್ಟ ಇದ್ದಲ್ಲಿ, ಯಾವುದಾದ್ರೂ ತೊಂದರೆ ಇದ್ದಲ್ಲಿ ಅಟ್ ಆಲ್ ಲೆವೆಲ್ಸ್, ಅಟ್ ಸ್ಟೇಷನ್ ಲೆವೆಲ್ ಇರಲಿ, ಇನ್ಸ್ಪೆಕ್ಟರ್ ಲೆವೆಲಲ್ಲಿ DSP ಜೊತೆ ನಾವು ಇರ್ತೀವಿ. ನಮಗೆ ಬಂದು ವೈಯಕ್ತಿಕ ಕಾರಣದಲ್ಲಿ ಅವ್ರಿಗೇನು ಪರ್ಸ್ನಲ್ ಇರಲಿ ಅಥವಾ ಪ್ರೊಫೆಷ್ನಲ್ ಇರಲಿ, ನಾವು ಯಾವಾಗಲೂ ಅವರಿಗೆ ಸಹಾಯ ಮಾಡೋಕ್ಕೆ ಸಿದ್ಧರಿರ್ತೀವಿ. ಪ್ರೊಫೆಷ್ನಲ್ ಇರಲಿ ಅಥವಾ ಸ್ಟ್ರೆಸ್ಫುಲ್ ಏನಿದ್ರು ಅವರು ಕೂಡ ಅದು ನಿವಾರಣೆ ಮಾಡೋಕ್ಕೆ ಅನುಕೂಲ ಮಾಡಿಕೊಡ್ತಾರೆ. ಇವೆಲ್ಲ ಇಷ್ಟು ಅನುಕೂಲಗಳು ಡಿಪಾರ್ಟ್ಮೆಂಟಲ್ಲಿ ಮಾಡಿದ್ದಾರೆ. ಬಟ್ ಸ್ಟ್ರೆಸ್ ಮ್ಯಾನೇಜ್ ಮಾಡೋದು ಟ್ರೈನಿಂಗಲ್ಲೇ ನಮಗೆ ಹೇಳ್ಕೊಟ್ಟಿರ್ತಾರೆ. ಇಟ್ ಈಸ್ ಅ ನೋನ್ ಫ್ಯಾಕ್ಟರ್. ಸೊ ಸ್ಟ್ರೆಸ್ ಎಲ್ಲ ಮ್ಯಾನೇಜ್ ಟ್ರೈನಿಂಗಲ್ಲಿ ಆಗಿರುತ್ತೆ. ರೆಗ್ಯುಲರಾಗಿ ಪರೇಡ್ ಮಾಡ್ತಾ ಇರ್ತೀವಿ, ಬಂದೋಬಸ್ತುಗಳು ಇದ್ದಿದೆ ಸಹಜವಾಗಿ. ಸೊ ಸ್ಟ್ರೆಸ್ ಇದ್ದಲ್ಲಿ ನಮಗೆ ಬಂದು ಕಾಣಬೇಕು, ಅವರು ಕೂಡ ನಮಗೆ ಬಂದು ಕಾಣದಲ್ಲಿ ನಾವು ಅವರಿಗೆ ವೈಯಕ್ತಿಕವಾಗಿ ಅಟೆನ್ಷನ್ ಕೂಡ ಕೊಡ್ತಿದ್ವಿ. ಸೊ ಬಟ್
ಹುಬ್ಬಳ್ಳಿಯ ಕಿಮ್ಸ್ ಆವರಣದಲ್ಲಿ ಯುವಕನಿಗೆ ಚಾಕು ಇರಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹುಬ್ಬಳ್ಳಿ ಪೊಲೀಸರು 7 ಜನರನ್ನ ಅರೆಸ್ಟ್ ಮಾಡಿದ್ದಾರೆ. ಸೋನು ಪಠಾಣ್, ಅಬ್ದಾ ಪಠಾಣ್ ಸೇರಿ 7 ಮಂದಿಯನ್ನು ಅರೆಸ್ಟ್ ಮಾಡಲಾಗಿದೆ. ಕಸ್ಬಾಪೇಟೆ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಸೈಯದ್, ಹಸನ್ ನಾಯ್ಕ್ ಮತ್ತು ಹಜರೇಸಾಬ್ ಅನ್ನೋರ ನಡುವೆ ಪರಸ್ಪರ ಜಗಳವಾಗಿತ್ತು. ಹಲ್ಲೆಗೆ ಒಳಗಾಗಿದ್ದ ಸೈಯದ್ ಕಿಮ್ಸ್ ಆಸ್ಪತ್ರೆಗೆ ಚಿಕಿತ್ಸೆಗೆ ಬಂದಾಗ ಹಸನ್ ನಾಯ್ಕ್ ತನ್ನ ಸಹಚರರೊಂದಿಗೆ ಹಲ್ಲೆ ನಡೆಸಿದ್ದಾನೆ. ಈ ನಿಟ್ಟಿನಲ್ಲಿ ಪ್ರಕರಣ ದಾಖಲಿಸಿಕೊಂಡು 7 ಜನರನ್ನ ಬಂಧಿಸಿರುವುದಾಗಿ ಪೊಲೀಸ್ ಆಯುಕ್ತ ಎನ್ ಶಶಿಕುಮಾರ್ ಮಾಹಿತಿ ನೀಡಿದ್ದಾರೆ. ಚಿಕ್ಕಬಳ್ಳಾಪುರದ ಗೌರಿಬಿದನೂರು ನಗರದ ಕೃಷಿ ಉತ್ಪನ್ನ ಮಾರುಕಟ್ಟೆಯಲ್ಲಿ ರಾಶಿ ಅನ್ನಭಾಗ್ಯ ಯೋಜನೆಯ ಅಕ್ಕಿ ಪತ್ತೆ ಆಗಿದೆ. ಗ್ರಾಹಕರಿಂದ ಕಡಿಮೆ ಬೆಲೆಗೆ ಖರೀದಿಸಿ ಅಧಿಕ ಬೆಲೆಗೆ ಮಾರಾಟ ಮಾಡ್ತಾ ಇರುವಂತಹ ವಿಚಾರ ಬೆಳಕಿಗೆ ಬಂದಿದೆ. ಎಪಿಎಂಸಿ ಮಾರುಕಟ್ಟೆ ಒಳಗಡೆನೆ 150ಕ್ಕೂ ಅಧಿಕ ಚೀಲಗಳಲ್ಲಿ ಅಕ್ರಮ ದಾಸ್ತಾನು ಪತ್ತೆಯಾಗಿದ್ದು ಆರ್ಐ ಅಬ್ದುಲ್ ಖಾದರ್ ನೇತೃತ್ವದಲ್ಲಿ ಗೋದಾಮನ್ನು ಸೀಸ್ ಮಾಡಲಾಗಿದೆ. ಹಾವೇರಿ ಜಿಲ್ಲೆಯ ಕನಬಳ್ಳಿ ಗ್ರಾಮದಲ್ಲಿ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಮ್ಯಾನೇಜರ್ ವಿರುದ್ಧ ರೈತರು ಪ್ರತಿಭಟನೆ ನಡೆಸಿದ್ದಾರೆ. ರೈತರಿಗೆ ಸಮರ್ಪಕವಾಗಿ ಮಾಹಿತಿ ನೀಡದಿದ್ದಕ್ಕೆ ರೈತರು ಆಕ್ರೋಶಗೊಂಡಿದ್ದಾರೆ. ಬ್ಯಾಂಕ್ ಮ್ಯಾನೇಜರ್ ನಡೆ ಖಂಡಿಸಿ ಪೊಲೀಸರ ಮುಂದೆಯೇ ಬ್ಯಾಂಕ್ ಮ್ಯಾನೇಜರ್ಗೆ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಬ್ಯಾಂಕ್ ಸಾಲ ಪಡೆಯೋಕೆ ರೈತರು ಸಾಕಷ್ಟು ಪರದಾಟ ನಡೆಸುತ್ತಿದ್ದು ಬ್ಯಾಂಕ್ ಸಿಬ್ಬಂದಿ ಬೇಜವಾಬ್ದಾರಿತನಕ್ಕೆ ರೈತರು ಬೇಸತ್ತಿದ್ದಾರೆ. ಪ್ರತಿಭಟನೆ ಮಾಡುವಂದ್ರೆ ಅದಕ್ಕೆ ಪರ್ಮಿಷನ್ ಎಲ್ಲರಿಗೂ ದೊಡ್ಡ ಗುಣ ಐತಿ. ಅದ್ರ ಬಗ್ಗೆ ನಮಗೆ ಮಾಡ್ಕೊಂತ ಕುಂತ ಈಗ ಇದು ಸೆಂಟ್ರಲ್ ಪ್ಲೇಸ್ ಯಾಕಂದ್ರೆ ತಾಲೂಕು ಕೂಡ. ಬಂಡೀಪುರ ವ್ಯಾಪ್ತಿಯ ಖಾಸಗಿ ರೆಸಾರ್ಟ್ ಒಂದು ಪ್ಲಾಸ್ಟಿಕ್ ತ್ಯಾಜ್ಯವನ್ನ ಅವೈಜ್ಞಾನಿಕವಾಗಿ ವಿಲೇವಾರಿ ಮಾಡ್ತಾ ಇದೆ. ಪ್ಲಾಸ್ಟಿಕ್ ತ್ಯಾಜ್ಯವನ್ನ ಅವೈಜ್ಞಾನಿಕವಾಗಿ ವಿಲೇವಾರಿ ಮಾಡದೆ ಗುಂಡಿಯೊಳಗೆ ಪ್ಲಾಸ್ಟಿಕ್ ತ್ಯಾಜ್ಯ ಸುರಿದು ಮಣ್ಣು ಮುಚ್ಚುತ್ತಿರುವ ದೃಶ್ಯ ವೈರಲ್ ಆಗಿದೆ. ಈ ರೆಸಾರ್ಟ್ ವಿರುದ್ಧ ಕಠಿಣ ಕ್ರಮ ಜರುಗಿಸಬೇಕು ಅಂತ ಪರಿಸರವಾದಿಗಳು ಆಗ್ರಹಿಸಿದ್ದಾರೆ. ಚಾಮರಾಜನಗರ ಜಿಲ್ಲೆಯ ಬಂಡೀಪುರ ವ್ಯಾಪ್ತಿಯಲ್ಲಿ ಅಕ್ರಮ ರೆಸಾರ್ಟ್ ಬಗ್ಗೆ ನ್ಯೂಸ್ 18ನಲ್ಲಿ ಇತ್ತೀಚೆಗೆ ವರದಿಯಾಗಿತ್ತು. ತುಮಕೂರು ಸಿದ್ಧಗಂಗಾ ಮಠದ ಜಾತ್ರಾ ಮಹೋತ್ಸವ ತಯಾರಿ ಹಿನ್ನೆಲೆ ಸಿದ್ಧಗಂಗಾ ಮಠದ ಸ್ವಾಮೀಜಿ ಭಿಕ್ಷಾಟನೆ ಮಾಡಿದ್ದಾರೆ. ಜಾತ್ರಾ ಸಂದರ್ಭದಲ್ಲಿ ವಾಡಿಕೆಯಂತೆ ಪ್ರತಿ ವರ್ಷವೂ ಸಿದ್ಧಗಂಗಾ ಮಠದಿಂದ ಭಿಕ್ಷಾಟನೆ ಮಾಡ್ತಾ ಇದ್ದು ಬಟವಾಡಿ ಬಳಿ ಇರುವ ಎಪಿಎಂಸಿ ಮಾರುಕಟ್ಟೆಯಲ್ಲಿ ಸ್ವಾಮೀಜಿ ಭಿಕ್ಷಾಟನೆ ಮಾಡಿದ್ದಾರೆ. ರಾಗಿ, ಹುಣಸೆಹಣ್ಣು, ಕಾಳು, ಮೆಣಸಿನಕಾಯಿ, ತೆಂಗಿನಕಾಯಿ ಸೇರಿದಂತೆ ದಿನಸಿ ಸಾಮಗ್ರಿಗಳು ಹಾಗೂ ದೇಣಿಗೆಯನ್ನು ಪಡೆದಿದ್ದಾರೆ. ಇನ್ನು ಫೆಬ್ರವರಿ 6 15 ದಿನಗಳ ಕಾಲ ಸಿದ್ಧಗಂಗಾ ಮಠದ ಜಾತ್ರಾ ಮಹೋತ್ಸವ ನಡೆಯುತ್ತೆ. ಜನರ ಪ್ರೀತಿ ಈ ಜಾತ್ರಾ ಮಹೋತ್ಸವದಲ್ಲಿ ನಮ್ಮ ತುಮಕೂರಿನ ವರ್ತಕರು, ನಮ್ಮ ರೈತಾಪಿ ಬಂಧುಗಳು ಬಹಳ ಸೇವಾ ಕಾರ್ಯವನ್ನು ನಡೆಸ್ಕೊಂಡು ಬರ್ತಾ ಇದ್ದಾರೆ. ಈಗ ಭಾಳ ವರ್ಷಗಳಿಂದಲೂ ಕೂಡ ಪ್ರತಿ ವರ್ಷ ಜಾತ್ರಾ ಸಂದರ್ಭದಲ್ಲಿ ಈ APMC ಯಾರ್ಡ್ ಇರ್ಬೋದು ಮತ್ತು ನಮ್ಮ ತುಮಕೂರಿನ ಅಂಗಡಿಗಳಿಗೆ ಭೇಟಿ ಕೊಡುವಂತಹ ಒಂದು ಸಂಪ್ರದಾಯ ನಡ್ಕೊಂಡು ಬರ್ತಾ ಇದೆ. ಅದಂತೆ ಈ ವರ್ಷವೂ ಕೂಡ ನಮ್ಮ ಈ APMC ಯಾರ್ಡ್ಗೆ ಇವತ್ತಿಂದ ಪ್ರಾರಂಭ ಮಾಡಿದ್ದೇವೆ. ಜನರ ಪ್ರೀತಿ, ವರ್ತಕರ ಪ್ರೀತಿ, ಅವರು ಅಂಗಡಿಗಳು ಕಡಿಮೆ ಆಗಿದೆ, ಸ್ವಲ್ಪ ವ್ಯಾಪಾರ ಕಡಿಮೆ ಆಗಿದ್ರು ಕೂಡ ಅವರ ಪ್ರೀತಿ ಭಕ್ತಿಗೆ ಏನು ಕಡಿಮೆ ಆಗಿಲ್ಲ. ಬೆಂಗಳೂರು ದಕ್ಷಿಣ ಜಿಲ್ಲೆ ಚನ್ನಪಟ್ಟಣದ ಪ್ರವಾಸಿ ಮಂದಿರ ಸಂಪೂರ್ಣ ಕಸದ ರಾಶಿಯಲ್ಲಿ ತುಂಬಿರುವಂತಹ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ. ನಗರದ ಬೆಂಗಳೂರು ಮೈಸೂರು ಹೆದ್ದಾರಿಯಲ್ಲಿರುವ ಪ್ರವಾಸಿ ಮಂದಿರಕ್ಕೆ ನಿರ್ವಹಣೆ ಕೊರತೆ ಇದ್ದು ಸಂಪೂರ್ಣ ಕಸದ ಮಯವಾಗಿ ಹೋಗಿದೆ. ಸಂಬಂಧಪಟ್ಟ ಅಧಿಕಾರಿ ವರ್ಗ ಶೀಘ್ರವೇ ಕ್ರಮ ವಹಿಸಬೇಕು, ಇಲ್ಲದಿದ್ದರೆ ಹಾವು ಚೇಳುಗಳು ಸೇರಿ ಅನಾಹುತ ಸಂಭವಿಸುವ ಸಾಧ್ಯತೆ ಇದೆ ಅಂತ ಅಲ್ಲಿನ ಸ್ಥಳೀಯರು ಎಚ್ಚರಿಸಿದ್ದಾರೆ. ಗಂಗಾವತಿ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಗೆ ಬರುವ ಭಟ್ಟರ ನರಸಾಪುರ ಗ್ರಾಮದಲ್ಲಿ ಸ್ವಚ್ಛತೆ ಇಲ್ಲದೆ ಸಮಸ್ಯೆಗಳ ಆಗ್ರ ಆಗಿವೆ. ಗಾಲಿ ಜನಾರ್ದನ್ ರೆಡ್ಡಿ ಚುನಾವಣೆ ಪ್ರಚಾರದ ಸಂದರ್ಭದಲ್ಲಿ ಗ್ರಾಮದ ಸಮಸ್ಯೆ ಬಗೆಹರಿಸ್ತೀನಿ ಅಂತ ಹೇಳಿ ಈಗ ಗ್ರಾಮೀಣ ಭಾಗಕ್ಕೆ ಬರೋಕೆ ಯೋಚನೆ ಮಾಡ್ತಾ ಇದ್ದಾರೆ ಅಂತ ಗ್ರಾಮಸ್ಥರು ಕಿಡಿಕಾರಿದ್ದಾರೆ. ಗ್ರಾಮದಲ್ಲಿ ಶಾಲೆಗೆ ತೆರಳೋಕೆ ವಿದ್ಯಾರ್ಥಿಗಳು, ಶಿಕ್ಷಕರು ಚರಂಡಿ ನೀರನ್ನ ದಾಟ್ತಾ ತೆರಳೋ ಪರಿಸ್ಥಿತಿ ಉಂಟಾಗಿದೆ. ಪಡಬಾರದ ಪಾಡು ಪಡ್ತಾ ಇದ್ದಾರೆ. ಕೂಡಲೇ ಸಮಸ್ಯೆ ಬಗೆಹರಿಸಬೇಕು ಅಂತ ಗ್ರಾಮಸ್ಥರು ಆಗ್ರಹಿಸಿದ್ದಾರೆ. ಗದಗ ಜಿಲ್ಲೆ ಲಕ್ಷ್ಮೇಶ್ವರ ಪಟ್ಟಣದ ಇಟಕ್ಕೇರಿ ಅಭಿವೃದ್ಧಿ ಕಾಮಗಾರಿ ವಿಳಂಬ ಖಂಡಿಸಿ ಪ್ರತಿಭಟನೆ ಮಾಡಲಾಗಿದೆ. ಕೆರೆಯ ಅಭಿವೃದ್ಧಿ ಕಾಮಗಾರಿಯನ್ನ ಬೇಗನೆ ಮುಗಿಸದೆ ವಿಳಂಬ ಮಾಡಲಾಗುತ್ತಿದೆ ಅಂತ ಪುರಸಭೆ ಅಧಿಕಾರಿಗಳ ವಿರುದ್ಧ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇನ್ನು ಇಟ್ಟಿಕೇರಿ ಕೆರೆ ಒತ್ತುವರಿಯಾಗಿದೆ, ಹೀಗಾಗಿ ಒತ್ತುವರಿ ತೆರವು ಮಾಡಬೇಕು ಅಂತ ಸ್ಥಳೀಯರು ಆಗ್ರಹಿಸಿದ್ದಾರೆ. ಇಲ್ಲದಿದ್ರೆ ಪುರಸಭೆ ವಿರುದ್ಧ ಹೋರಾಟ ಮಾಡೋದಾಗಿ ಖಡಕ್ ಎಚ್ಚರಿಕೆ ನೀಡಲಾಗಿದೆ. ಮಂಡ್ಯದ ಶ್ರೀರಂಗಪಟ್ಟಣದಲ್ಲಿ ಸೇವೆಯಿಂದ ನಿವೃತ್ತರಾದ ಪೊಲೀಸ್ ಅಧಿಕಾರಿಯೊಬ್ಬರಿಗೆ ಸಹೋದ್ಯೋಗಿ ಸಿಬ್ಬಂದಿ ಅದ್ಧೂರಿ ಬೀಳ್ಕೊಡುಗೆ ಕೊಟ್ಟಿದ್ದಾರೆ. ನಿವೃತ್ತ ಡಿವೈಎಸ್ಪಿ ಶಾಂತ ಮಲ್ಲಪ್ಪಗೆ ಅದ್ಧೂರಿ ಬೀಳ್ಕೊಡುಗೆ ಕೊಡಲಾಗಿದೆ. ಶಾಂತ ಮಲ್ಲಪ್ಪ ಅವರಿಗೆ ಠಾಣೆಯಲ್ಲಿ ಸನ್ಮಾನ ಮಾಡಿ ಪುಷ್ಪ ವೃಷ್ಟಿಗೈದು ಜೀಪಲ್ಲಿ ಮೆರವಣಿಗೆ ಮಾಡಿ ಅಭಿಮಾನ ವ್ಯಕ್ತಪಡಿಸಿದ್ದಾರೆ. ಸಹೋದ್ಯೋಗಿಗಳ ಅಭಿಮಾನಕ್ಕೆ ನಿವೃತ್ತ ಅಧಿಕಾರಿ ಶಾಂತ ಮಲ್ಲಪ್ಪ ಭಾವುಕರಾಗಿ ಎಲ್ರಿಗೂ ಧನ್ಯವಾದ ತಿಳಿಸಿದ್ದಾರೆ.
ಸ್ನಾತಕೋತ್ತರ ವೈದ್ಯಕೀಯ ಕೋರ್ಸ್ಗಳಿಗೆ 3ನೇ ಸುತ್ತಿನ ಸೀಟು ಹಂಚಿಕೆಗೆ ಆಪ್ಷನ್ಸ್ ದಾಖಲಿಸೋಕೆ ಅವಕಾಶ ನೀಡಲಾಗಿದೆ. ಫೆಬ್ರವರಿ 5ರಿಂದ ಫೆಬ್ರವರಿ 9ರವರೆಗೆ ಅವಕಾಶ ನೀಡಲಾಗಿದೆ. ಈ ಬಗ್ಗೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಮಾಹಿತಿಯನ್ನು ಕೊಟ್ಟಿದ್ದು, ಅಖಿಲ ಭಾರತ ಕೋಟಾದ 3ನೇ ಸುತ್ತಿನ ಸೀಟು ಹಂಚಿಕೆಯ ವೇಳಾಪಟ್ಟಿಯನ್ನ ಮೆಡಿಕಲ್ ಕೌನ್ಸಿಲಿಂಗ್ ಕಮಿಟಿ ಪರಿಷ್ಕರಿಸಿದ ಕಾರಣಕ್ಕೆ ಫೆಬ್ರವರಿ 2ರ ಬದಲಿಗೆ ಫೆಬ್ರವರಿ 5ರಿಂದ ಅಭ್ಯರ್ಥಿಗಳ ಇಚ್ಛೆಯ ಆಯ್ಕೆಗಳನ್ನು ದಾಖಲಿಸೋಕೆ ಅವಕಾಶವನ್ನು ನೀಡಲಾಗಿದೆ. ರಾಜ್ಯದಲ್ಲಿ 1ರಿಂದ 12ನೇ ತರಗತಿವರೆಗೆ ಸರ್ಕಾರಿ ಮತ್ತು ಅನುದಾನಿತ ಶಾಲೆಗಳಲ್ಲಿ ಓದುತ್ತಿರುವ ಸುಮಾರು 61 ಲಕ್ಷ ಮಕ್ಕಳಿಗೆ ವಿದ್ಯಾವಿಕಾಸ ಯೋಜನೆಯಡಿಯಲ್ಲಿ ಉಚಿತವಾಗಿ ಪುಸ್ತಕ ವಿತರಿಸೋಕೆ ನಿರ್ಧರಿಸಲಾಗಿದೆ. ಇದಕ್ಕಾಗಿ 290.46 ಕೋಟಿ ರೂಪಾಯಿ ಅನುದಾನವನ್ನು ಶಾಲಾ ಶಿಕ್ಷಣ ಇಲಾಖೆಗೆ ನೀಡೋಕೆ ಸರ್ಕಾರ ಒಪ್ಪಿಗೆ ನೀಡಿದೆ. ಮುಂದಿನ ಶೈಕ್ಷಣಿಕ ವರ್ಷದ ಆರಂಭದಲ್ಲೇ ಮಕ್ಕಳಿಗೆ ಪಠ್ಯ ಪುಸ್ತಕ ವಿತರಿಸೋಕೆ ಅಗತ್ಯ ಕ್ರಮವನ್ನು ಕೈಗೊಳ್ಳಬೇಕು. ಹೆಚ್ಚುವರಿ ಪುಸ್ತಕಕ್ಕೆ ಬೇಡಿಕೆ ಸಲ್ಲಿಸಿ ಸರ್ಕಾರದ ಹಣ ದುರುಪಯೋಗ ಮಾಡಿದ್ದು ಕಂಡುಬಂದರೆ ಕ್ರಮ ಕೈಗೊಳ್ಳಲಾಗುವುದು ಅಂತ ಶಿಕ್ಷಣ ಇಲಾಖೆ ಆದೇಶವನ್ನು ಹೊರಡಿಸಿದೆ. ಮೈಸೂರು ಜಿಲ್ಲೆಯನ್ನ ಬಾಲ್ಯ ವಿವಾಹ ಮುಕ್ತ ಜಿಲ್ಲೆಯನ್ನಾಗಿ ಮಾಡೋಕೆ ಮಹತ್ವದ ಸಭೆ ಮಾಡಲಾಗಿದೆ. ಅಧಿಕಾರಿಗಳು ಈ ಬಗ್ಗೆ ಹೆಚ್ಚಿನ ಶ್ರಮ ವಹಿಸಬೇಕು ಅಂತ ಅಪರ ಜಿಲ್ಲಾಧಿಕಾರಿ ಡಾಕ್ಟರ್ ಪಿ ಶಿವರಾಜ್ ತಿಳಿಸಿದ್ದಾರೆ. ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಸಭೆ ನಡೆಸಿದ ಅವರು ಬಾಲ್ಯ ವಿವಾಹದ ಪಿಡುಗನ್ನ ಜಿಲ್ಲೆಯಿಂದ ಓಡಿಸಬೇಕು. ಈ ಬಗ್ಗೆ ಅಧಿಕಾರಿಗಳು ಹೆಚ್ಚಿನ ಅರಿವನ್ನು ಮೂಡಿಸಬೇಕು. ಸಾರ್ವಜನಿಕರ ಸಹಕಾರ ಕೂಡ ಬೇಕು. ಬಾಲ್ಯ ವಿವಾಹ ಸಂಬಂಧ ತಡೆಯುವ ನಿಟ್ಟಿನಲ್ಲಿ ಹೆಚ್ಚು ಶ್ರಮ ಹಾಕಬೇಕು ಅಂತ ಸೂಚನೆ ಕೊಟ್ಟಿದ್ದಾರೆ. ಕೋಲಾರ ತಾಲೂಕಿನ ನರಸಾಪುರ ಗ್ರಾಮದ ದ್ವಿಮುಖ ರಸ್ತೆ ನಿರ್ಮಾಣ ಕಾಮಗಾರಿ ಸ್ಥಗಿತಗೊಂಡಿದ್ದು ನಿತ್ಯ ಧೂಳಿನಿಂದ ಸವಾರರು ಪರದಾಡುವಂತಾಗಿದೆ. ಸುಮಾರು 7 ಕೋಟಿ ವೆಚ್ಚದಲ್ಲಿ ಡಬಲ್ ರೋಡ್ ನಿರ್ಮಿಸೋಕೆ ಕಳೆದ ಜೂನ್ನಲ್ಲಿ ತಿಂಗಳಲ್ಲಿ ಕಾಮಗಾರಿ ಆರಂಭಿಸಲಾಗಿತ್ತು. ಆದರೆ ಜಲ್ಲಿ ಸುರಿದು ನಾಪತ್ತೆಯಾಗಿರೋ ಗುತ್ತಿಗೆದಾರರು ಹಾಗೂ ಲೋಕೋಪಯೋಗಿ ಇಲಾಖೆ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಡಾಂಬರೀಕರಣ ಕುಂಟುತ್ತಾ ಸಾಗಿದೆ. ನರಸಾಪುರ ಹಾಗೂ ವೇಮಗಲ್ ಕೈಗಾರಿಕಾ ಪ್ರದೇಶವಾದ ಹಿನ್ನೆಲೆಯಲ್ಲಿ ರಸ್ತೆಯಲ್ಲಿ ವಾಹನ ಸಂಚಾರ ಅಧಿಕವಾಗಿದ್ದು ಮಳಿಗೆ ಮಾಲೀಕರು ವ್ಯಾಪಾರ ವಹಿವಾಟು ನಡೆಸೋಕೆ ಹರಸಾಹಸ ಪಡುವಂತಾಗಿದ್ದು ಶೀಘ್ರ ಸಮಸ್ಯೆಯನ್ನು ಬಗೆಹರಿಸುವಂತೆ ಗ್ರಾಮಸ್ಥರು ಮನವಿಯನ್ನು ಮಾಡಿಕೊಂಡಿದ್ದಾರೆ. ಬಿಎಂಟಿಸಿ ಬಸ್ಗಳ ಮೇಲಿನ ಜಾಹೀರಾತಲ್ಲಿ ದೋಷಪೂರಿತ ಕನ್ನಡ ಭಾಷೆ ಬಳಕೆಗೆ ನೆಟ್ಟಿಗರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಬಿಎಂಟಿಸಿ ಬಸ್ಸಲ್ಲಿ ಹಾಕಲಾಗಿದ್ದ ಎಲ್ಐಸಿ ಜಾಹೀರಾತಲ್ಲಿ ಕನ್ನಡದ ಪದ ತಪ್ಪಾಗಿ ಬರೆಯಲಾಗಿದೆ. ಈ ಬಗ್ಗೆ ನೆಟ್ಟಿಗರು ಕಿಡಿಕಾರಿದ್ದು, ಎಲ್ಐಸಿ ಹೌಸಿಂಗ್ ಭಾರತದ ಪ್ರಸಿದ್ಧ ಫಿನಾನ್ಸ್ ಕಂಪನಿಯಾಗಿದ್ದು ನೀವಿಂಥ ದೊಡ್ಡ ತಪ್ಪು ಮಾಡಬಾರದು ಅಂತ ವ್ಯಂಗ್ಯವಾಡಿದ್ದಾರೆ. ಕನ್ನಡ ಓದೋಕೆ ಬಾರದ ತಪ್ಪು ಮುದ್ರಣ ಮಾಡಿದ ಹಾಗೂ ಪರಿಶೀಲಿಸದೆ ಪ್ರಕಟಿಸಿದ ಬಿಎಂಟಿಸಿ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೂ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಕೋಲಾರ ಜಿಲ್ಲೆ ಮಾಲೂರು ತಾಲೂಕಿನ ಭಾವನಹಳ್ಳಿ ಸಮೀಪ ಖಾಸಗಿ ಲೇಔಟ್ ವಿಚಾರವಾಗಿ ಜಮೀನು ವಿವಾದ ನಡೀತಾ ಇದೆ. ಜಮೀನು ವಿವಾದ ಸಂಬಂಧ ದಾಖಲೆಗಳನ್ನು ಕೇಳ್ತಾ ಇದ್ರೂ ಕಳೆದ 1 ವಾರದಿಂದ ದಾಖಲೆಯನ್ನು ನೀಡದೆ ತಾಲೂಕು ಕಚೇರಿ ಅಲೆಯುವಂತಾಗಿದೆ ಅಂತ ಕುಟುಂಬಸ್ಥರು ಆರೋಪಿಸಿದ್ದಾರೆ. ಮಾಲೂರಿನ ಭಾವನಹಳ್ಳಿ ಮೂಲದ ಕೃಷ್ಣ ಸಿಂಗ್ ಮಕ್ಕಳು ಜಮೀನು ವಿವಾದ ಹಿನ್ನೆಲೆಯಲ್ಲಿ ನ್ಯಾಯಾಂಗ ಹೋರಾಟ ನಡೆಸುತ್ತಿದ್ದು ಜಮೀನಿನ ಮೇಲಿದ್ದ ತಡೆಯಾಜ್ಞೆ ಆದೇಶವನ್ನು ಮಾಲೂರು ತಹಸೀಲ್ದಾರ್ ತೆರವುಗೊಳಿಸಿದ್ರು. ಈ ಸಂಬಂಧ ತಡೆಯಾಜ್ಞೆ ಮಾಡಿರುವಂತಹ ಸಿ ಫೈಲ್ ದಾಖಲೆ ನೀಡುವಂತೆ ಕಳೆದೊಂದು ವಾರದಿಂದ ಅರ್ಜಿಯನ್ನು ಸಲ್ಲಿಸಿದ್ರು. ಯಾವುದೇ ರೀತಿಯ ಪ್ರತಿಕ್ರಿಯೆ ನೀಡದ ಅಧಿಕಾರಿಗಳ ವಿರುದ್ಧ ಕುಟುಂಬಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ.